ಆಸ್ ಅನ್ ಆಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತಿದೆ? ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು. ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ, ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಗ್ತಲ್ಲ, ಸೊ ಅದು ನಂಗೆ ಡಬಲ್ ಖುಷಿ ಇದೆ. ಫ್ಯಾಂಗರ್ಲ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರೋಲ್ ಸಾಂಗ್ ಮಾಡಿದ್ರು. ಸೊ ಅವಾಗ ಕೇಳಬೇಕಾದ್ರೆ ಓಕೆ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಸ್ಟಾರ್ಟಿಂಗ್ ಲೈನ್ ಓಕೆ, ಬಟ್ ಆಮೇಲೆ ಲಿರಿಕ್ಸ್ ಕೇಳಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಹಾಡ ಅಂತ ಬಂತು. ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು, ಮಜವಾಗೂ ಇರಬೇಕು, ಇನ್ನೊಂದು ಕಡೆ ಸರ್ ಏನು ಹೇಳಕ್ಕೆ ಹೊರಟಿದಾರ ಸಿನಿಮಾಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ. ಉಪ್ಪಿ ಸರ್ ಬಗ್ಗೆ ಹೇಳೋದಾದ್ರೆ ಸೂಪರ್ ಸರ್, ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ, ಓಡಾಡ್ತಿರ್ತಾರೆ. ಏನು ಮಾಡಬೇಕು, ಬೆಸ್ಟ್ ಏನು ಮಾಡಬೇಕು, ಈ ಪ್ರತಿಯೊಂದು ಫ್ರೇಮಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಅಗೇನ್ ಉಪ್ಪಿ ಸರ್ ಅವ್ರು ಹೇಗೆ ಡೈರೆಕ್ಟ್ ಮಾಡಿದ್ರು, ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರಿಗೆ, ಇಟ್ಸ್ ಆಲ್ ದೇರ್ ಕ್ರಿಯೇಟಿವಿಟಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, UI ಸಿನಿಮಾದ ಕ್ರಿಯೇಟರ್ ಅಂದರೆ UI ವರ್ಲ್ಡ್ನ ಕ್ರಿಯೇಟ್ ಮಾಡಿದಂತಹ ಟ್ರೆಂಡ್ ಸೆಟ್ಟರ್ನ ಇಷ್ಟೊತ್ತು ನಾವು ಮಾತನಾಡಿಸಿದ್ವಿ. ಎಸ್, ಅಫ್ಕೋರ್ಸು ಉಪೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅವ್ರು ಏನು ಹೇಳಿದ್ದಾರೆ ಅದು ಜಸ್ಟು ಫಸ್ಟ್ ಲುಕ್ ಅಷ್ಟೇ ಅಂದ್ಕೊಳ್ಳಿ. ಅಸಲಿ ಪಿಕ್ಚರು ಇದೇ ಡಿಸೆಂಬರ್ 20ಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ಅನಾವರಣಗೊಳ್ಳಲಿದೆ. ಅಫ್ಕೋರ್ಸ್ ಹೀರೋನ ಮಾತಾಡಿಸಿದ ನಂತರ ಹೀರೋಯಿನ್ನ ಮಾತಾಡಿಸಿಲ್ಲ ಅಂತಂದರೆ ನೀವೆಲ್ಲ ಫೀಲ್ ಆಗ್ತೀರಾ. ಅದಕ್ಕೋಸ್ಕರ ನಮ್ಮೊಟ್ಟಿಗಿದ್ದಾರೆ UI ಚಿತ್ರದ ಬ್ಯೂಟಿಫುಲ್ ಹೀರೋಯಿನ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಸ್ಕೊಂಡಿರ್ತಕ್ಕಂತಹ ಮೋಸ್ಟ್ ಬ್ಯೂಟಿಫುಲ್ ರೇಷ್ಮಾ ನಾಣಯ್ಯ ಅವರು. ರೇಷ್ಮಾ ನಾಣಯ್ಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ಸೂಪರ್. ನಿಮ್ಮನ್ನ ಬರೀ ಪ್ರೆಸ್ ಮೀಟ್ಗಳಲ್ಲಿ ನೋಡೋದೇ ಆಯಿತು, ಯಾಕಂತಂದರೆ ನೀವು ರೀಸೆಂಟಾಗಿ ಅಂದರೆ ತುಂಬ ಲೇಟೆಸ್ಟಾಗಿ ಇಂಡಸ್ಟ್ರಿಗೆ ಬಂದ್ರಿ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಐ ಥಿಂಕ್ ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕರಿಯರ್ ಗ್ರೋತ್ ಗ್ರಾಫ್ನ ನೋಡಿದಾಗ ನೀವು ಬರೀ 12 ಅವರ್ ಕೆಲಸ ಮಾಡ್ತಾ ಇದ್ದಂಗೆ ನಮ್ಗೆ ಅನಿಸಲ್ಲ, 24/7 ಕೆಲಸ ಮಾಡ್ತಿದ್ದೀರಾ ಅನಿಸುತ್ತೆ, ಡೇ ಆ್ಯಂಡ್ ನೈಟು. ಅಷ್ಟು ಸಿನಿಮಾಗಳು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಾವೆ ಅಲ್ವಾ? ಖುಷಿನೇ, 24 hours ಕೆಲಸ ಮಾಡಿದ್ರು ನಂಗೆ ತುಂಬ ಖುಷಿನೇ, ಕಂಪ್ಲೇಂಟ್ ಮಾಡಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾಗಳು ತರಬೇಕಂತಾನೆ ಎಲ್ಲ ಆರ್ಟಿಸ್ಟು ಆಸೆ ಅಂತ ಅಂದಿರುತ್ತೆ. ಸೊ ನೀವು ಹೇಳ್ದಂಗೆ ಬ್ಯುಸಿಯಾಗಿರೋದು ಒಳ್ಳೇದು, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. UI ಸಿನಿಮಾ ಅಂದಾಗ ಎಲ್ರಿಗೂ ಉಪ್ಪಿ ಸರ್ ಜೊತೆ ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ, ಎಸ್ಪೆಷಲಿ ಎಲ್ಲ ಆರ್ಟಿಸ್ಟ್ಗಳಿಗೂ. ಖಂಡಿತ. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತಿದೆ? ಸೊ ವೆರಿ ವೆರಿ ಪ್ರಿವಿಲೇಜ್ ಸರ್, ಯಾಕಂದರೆ ಉಪೇಂದ್ರ ಸರ್ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಫ್ಯಾನು, ಎಲ್ಲ ಡೈರೆಕ್ಟರ್ಸು ಅವ್ರ ಫ್ಯಾನು. ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು. ಯಾಕಂದರೆ ಸ್ವಲ್ಪ ಗ್ಯಾಪ್ ಆಯಿತು, ಅವ್ರನ್ನ ಎಲ್ಲರೂ ಫಸ್ಟ್ ಕೇಳೋದೇ ಅದು, ಫ್ಯಾನ್ಸ್ ಆಗಿರಲಿ ಎಲ್ಲರೂ, ಸರ್ ನಿಮ್ಮ ಡೈರೆಕ್ಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಇವಾಗ 28ಗೆ ರೆಡಿ ಇದೆ ಅವ್ರ ಡೈರೆಕ್ಷನ್ ಸಿನಿಮಾ. ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಉಪ್ಪಿ ಸರು, ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರಿವಿಲೇಜ್ಡ್. ಆ್ಯಂಡ್ ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ, ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಗ್ತಲ್ಲ, ಸೊ ಅದು ನಂಗೆ ಡಬಲ್ ಖುಷಿ ಇದೆ. ಉಪೇಂದ್ರ ಅವರ ಡೈರೆಕ್ಷನ್ನು ಸಿನಿಮಾಗಳು ಮಾಡಿದಷ್ಟು ಈಸಿ ಅಲ್ಲ, ಅವರು ಆ್ಯಕ್ಟ್ ಮಾಡಿದಷ್ಟು ಈಸಿ ಅಲ್ಲ. ಯಾಕಂದರೆ ಅವರು ತುಂಬ ಟೈಮ್ ತಗೊತಾರೆ ಒಂದು ಕಥೆನ ರೆಡಿ ಮಾಡೋದಕ್ಕೆ, ಅದನ್ನ ಸ್ಕ್ರಿಪ್ಟಿಂದ ಸ್ಕ್ರೀನ್ ರೂಪಕ್ಕೆ ತರೋದಕ್ಕೆ. ಆ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಈ ಸಿನಿಮಾ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಆದಂಥ ಸಿನಿಮಾ ಇದು. ಆ ನಿಟ್ಟಿನಲ್ಲಿ ಒಬ್ಬ ಫ್ಯಾಂಗರ್ಲ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗಂತಲ್ಲ, ಪ್ರತಿಯೊಬ್ಬರಿಗೂ ಈ ಯು ಐ ವರ್ಲ್ಡ್ ಏನು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದರೆ
ಎಲ್ಲೂ ಏನು ಬಿಟ್ಕೊಟ್ಟಿಲ್ಲ ಸರ್. ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ವಾರ್ನರ್ ರಿಲೀಸ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಗೆ ಅದು ಭಯ ಇತ್ತು, ಅದು ರಿಲೀಸ್ ಮಾಡ್ತಾರಾ ಇಲ್ವಾ, ಏನಾದರೂ ಬಿಟ್ಕೊಡ್ತಾರಾ ಅಂತ. ಯಾಕಂದರೆ ಫಸ್ಟ್ ನೀವು ನೋಡಿದ್ರೆ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು. ಸೊ ಎಲ್ಲರಾಗೆ ನಾನು ನನ್ನ ಫೋನ್ ನೋಡ್ಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಇತ್ತಾ, ಏನು ಇಶ್ಯೂ ಇತ್ತಾ ಅಂತ ನನಗೂ ಅದು ಒಂದು ಶಾಕರ್ ಆಗಿ ಬಂತು. ಸೊ ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಆ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಅಂದರೆ ರೇಷ್ಮಾ ನಾಣೆ ಅವರು ಸಿನಿಮಾ ರಿಲೀಸ್ ಆದಮೇಲೆ ಟ್ರಾಲ್ ಆಗೋ ಅಂಥದ್ದು ಏನಾದರೂ ಇದೆಯಾ ಸಿನಿಮಾದಲ್ಲಿ? ಇವಾಗ ಆಲ್ರೆಡಿ ಟ್ರೋಲ್ ಆಗಿದ್ದೀನಿ. ಎಲ್ಲರೂ ಮೋಸ್ಟ್ಲಿ ಇವಾಗ ಟ್ರೋಲ್ ಸಾಂಗ್ ಚೆನ್ನಾಗಿದೆ ಅಥವಾ ನನ್ನ ಯಾವುದಾದ್ರೂ ಫೋಟೋ ಹಾಕಿದ್ರೇನು ಇನ್ಸ್ಟಾಗ್ರಾಮ್ಲಿ ಇದು ಟ್ರೋಲ್ ಆಗುತ್ತೆ ಅಂತಲೇ ಕಮೆಂಟ್ ಮಾಡ್ತಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು, ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹೇಳಿದ್ರು. ಆ್ಯಂಡ್ ಪರ್ಫಾರ್ಮೆನ್ಸ್ಗಿಂತ ಆ ಸಾಂಗ್ ಆ್ಯಸ್ ಅ ಟೋಟಲ್ ಎಲ್ಲರೂ ಇಷ್ಟಪಟ್ಟರು. ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಅಂತ ಯೋಚನೆ ಮಾಡಿದರು. ಬಟ್ ಒಂದು 3-4 ಸತಿ ಕೇಳಬೇಕಾದ್ರೆ ಅಥವಾ ಫ್ರೇಮಲ್ಲಿ ಆ ವಿಡಿಯೋ ನೋಡಬೇಕಾದ್ರೆ ಇದು ಬರೀ ಟ್ರೋಲ್ ಅಲ್ಲ, ಇದಕ್ಕೆ ಬೇರೆ ಅರ್ಥ ಇದೆ, ಬೇರೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ ಸರ್ ಅಂತ ಎಲ್ಲರಿಗೂ ಗೊತ್ತಾಯಿತು. ಅದು ಸಾಮಾನ್ಯವಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳು ಅಥವಾ ಬಿಗ್ ಪರ್ಸ್ನಾಲಿಟೀಸ್ ಯಾರಿರ್ತಾರೆ ಅವರಿಗೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ಸೊ ಆ ಥರ ಟೀಕೆ ಟಿಪ್ಪಣಿಗಳಲ್ಲಿ ಹೆಸರುವಾಸಿಯಾದಂತಹ ಟ್ರೆಂಡಿಂಗ್ ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರೋಲ್ ಸಾಂಗ್ ಮಾಡಿದ್ರು. ಅದಕ್ಕೆ ನೀವು ಸ್ಟೆಪ್ ಹಾಕಬೇಕು ಅಂದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಅಂತ? ಫಸ್ಟ್ ನನ್ನ ರಿಯಾಕ್ಷನ್ ಇದು ಆ್ಯಕ್ಚುಲಿ ಸಾಂಗ್, ಇದು ಹಾಡ ಇದು ಅಂತ ನನಗೆ ಯೋಚನೆ ಬಂತು. ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಅವರೊಟ್ಟಿಗೆ ಮುಂಚೆನೂ ಕೆಲಸ ಮಾಡಿದ್ದೀನಿ. ಸೊ ಸಾಂಗಿಗೆ ಹೋಗೋ ಮುಂಚೆ ಆ ಪ್ರಿಪ್ರೇಷನ್ ರಿಹರ್ಸಲ್ಸ್ ಅಂತ ನಂಗೆ ಮಾಡಿದ್ವಿ ನಾವು, ನಂಗೆ ಬೇಕಿತ್ತು ಅದಕ್ಕೆ. ಸೊ ಅವಾಗ ಕೇಳಬೇಕಾದ್ರೆ ಓಕೆ ಟ್ರೋಲ್ ಆಗುತ್ತೆ ಸ್ಟಾರ್ಟಿಂಗ್ ಲೈನ್ ಓಕೆ, ಬಟ್ ಆಮೇಲೆ ಲಿರಿಕ್ಸ್ ಕೇಳಬೇಕಾದ್ರೆ ಇದು ಆ್ಯಕ್ಚುಲಿ ಒಂದು ಹಾಡ ಅಂತ ಬಂತು. ಬಟ್ ಆ ಶೂಟ್ ಮಾಡೋ ರೀತಿ ಆಗಿರಲಿ, ಅದನ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು, ಮಜವಾಗೂ ಇರಬೇಕು, ಇನ್ನೊಂದು ಕಡೆ ಸರ್ ಏನೋ ಹೇಳಕ್ಕೆ ಹೊರಟಿದ್ದಾರಾ, ಸಿನಿಮಾಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ. ಒಟ್ಟಿನಲ್ಲಿ ನನಗೆ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಯಾರಿಗೂ ಸಿಗಲ್ಲ ಅಷ್ಟು ಈಸಿಯಾಗಿ. ನಾರ್ಮಲ್ ಸಾಂಗ್ ಸಿಗುತ್ತೆ, ಡ್ಯಾನ್ಸ್ ನಂಬರ್ ಸಿಗುತ್ತೆ, ಅಥವಾ ಲವ್ ಸಾಂಗ್ ಸಿಗುತ್ತೆ. ಸೊ ಈ ಥರ ಒಂದು ಕ್ರಿಯೇಟಿವ್ ಸಾಂಗ್ ನಂಗೆ ಸಿಕ್ಕಿದೆ ಅಂತ ನನ್ನ ಕರಿಯರಲ್ಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಗೆ ಅನಿಸಿದ್ಯಾ ನಿಮ್ಮನ್ನು ಯಾರೋ ಟ್ರಾಲ್ ಮಾಡಿದಾಗ ನನ್ನೇ ಟ್ರಾಲ್ ಮಾಡಿಬಿಟ್ಟಿದ್ದಾರಲ್ಲಪ್ಪ ಅಂದ್ಬಿಟ್ಟು ಇವಾಗ ಈ ಸಾಂಗ್ ಆದಮೇಲೆ ಎಷ್ಟು ಜನ ಟ್ರೋಲ್ ಆದವ್ರ ಬಗ್ಗೆ ನಾನು ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅನಿಸ್ತಾ? ಆ್ಯಕ್ಚುಲಿ ಇವಾಗ ನೀವು ಹೇಳಾದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಅಲ್ಲ, ಸಮಥಿಂಗ್ ವೆರಿ ಯೂನೀಕ್. ಖುಷಿಯಾಗುತ್ತೆ ಟ್ರೋಲ್ ಮಾಡೋರನ್ನ ನಾವು ಟ್ರೋಲ್ ಒಂದ್ಸತಿ ಮಾಡಿದ್ದೀವಿ ಅಂತ. ಸೊ ಅದನ್ನ ಒಳ್ಳೆ ರೀತಿಲಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಸೊ ಐ ಆಮ್ ಹ್ಯಾಪಿ. ಉಪ್ಪಿ ಸರ್ ಬಗ್ಗೆ ಹೇಳೋದಾದರೆ ನೀವು ಅವ್ರನ್ನ ತುಂಬ ಸೆಟ್ಟಲ್ಲಿ ಹತ್ತಿರದಿಂದ ನೋಡಿದ್ದೀರ, ಅವ್ರ ಕೆಲಸವನ್ನು ಹತ್ತಿರದಿಂದ ನೋಡಿದ್ದೀರ. ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು? ಸೂಪರ್ ಸರ್, ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ, ಓಡಾಡ್ತಿರ್ತಾರೆ. ಏನು ಮಾಡಬೇಕು, ಬೆಸ್ಟ್ ಏನು ಮಾಡಬೇಕು, ಈ ಪ್ರತಿಯೊಂದು ಫ್ರೇಮಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಎಷ್ಟೇ ಓಡಾಡ್ತಿದ್ರೂ 24 hours ಯೋಚನೆ ಮಾಡ್ತಾ ಇದ್ರೂ ಅಷ್ಟೇ ಕಾಮಾಗಿ ಕಂಪೋಸ್ಡಾಗಿ ಡೈರೆಕ್ಷನ್ ಮಾಡ್ತಾರೆ. ಆ್ಯಂಡ್ ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಅದೊಂದು ಖುಷಿ. ನನಗೆ ಆ ಭಯ ಇತ್ತು ಹೇಗಿರುತ್ತೆ, ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನ ಕಡೆಯಿಂದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರಿಗೇನು ಬೇಕು ಈ ಪಾತ್ರದಿಂದ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಸೊ ಅದು ನಮಗೂ ಈಸಿ ಆಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ತುಂಬ ಮೋಟಿವೇಟ್ ಮಾಡ್ತಾರೆ ಸೆಟ್ಟಲ್ಲಿ ಎಲ್ಲರನ್ನ. ಸೊ ಅದು ತುಂಬ ಖುಷಿ ಆಯಿತು. ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರನ್ನ ನೋಡೋಕ್ಕೆ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವ್ರ ವ್ಯಕ್ತಿತ್ವ ನೋಡಿ ನಾನು ಆ್ಯಸ್ ರೇಷ್ಮಾ ತುಂಬ ಕಲಿಯೋಕ್ಕೆ ಸಿಕ್ತು. ಸೂಪರ್. ಅಂದರೆ ಉಪ್ಪಿ ಸರ್ ಅಂದಾಗ ಈಸ್ ಅ ಲೆಜೆಂಡ್ ಡೈರೆಕ್ಟರು. ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರಿದ್ದಾರೆ, ವೆಲ್ ಆ್ಯಂಡ್ ಫೈನ್. ನಿಮಗೆ ಒಬ್ಬ ನ್ಯೂ ಕಮರ್ ಆಗಿ ಹೋದಾಗ ಸೆಟ್ಗೆ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂತ ಒಂದು ಸಣ್ಣ ಅಳುಕಿರುತ್ತೆ. ಅದನ್ನು ಕಂಫರ್ಟಬಲ್ ಫೀಲ್ ಮಾಡಿಸಿದ್ದು ಹೇಗೆ ಅಂತ ಫಸ್ಟ್ ಡೇನೇ ನಿಮಗೆ? ಫಸ್ಟ್ ಡೇ ನಾನು ಅವ್ರ ಆಫೀಸಿಗೆ ಹೋದಾಗ ಈ ಥರ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಆವಾಗಲೇ ತುಂಬ ಈಸ್ ವೆರಿ ಗುಡ್ ಲಿಸನರ್. ಕೇಳಿಸ್ಕೋತಾರೆ, ಅವ್ರು ಕಂಪ್ಲೀಟ್ ಅಟೆನ್ಷನ್ ನಮ್ಗೆ ಕೊಡ್ತಾರೆ. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ
ಅವ್ರ ಅಟೆನ್ಷನ್ ನನ್ನ ಮೇಲೇ ಇರುತ್ತೆ, ಬೇರೆ ಎಲ್ಲೋ ಏನೋ ಮಾಡ್ತಿರೋದು ಅಥವಾ ಫೋನಲ್ಲಿ ಏನೋ ಮಾಡ್ತಿರೋ ಆ ಥರ ಮಾಡೋದೇ ಇಲ್ಲ ಸರ್. ಸೊ ಆ ಟೈಮ್ ಕೊಡ್ತಾರಲ್ಲ ನಮಗೆ, ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್. ಬಿಕಾಸ್ ಅವರೆಷ್ಟು ಬ್ಯುಸಿಯಾಗಿರ್ತಾರೆ, ಅವ್ರ ಸ್ಕೆಡ್ಯೂಲಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ. ಸೊ ನಾವು ಮಾತಾಡಬೇಕಾದ್ರೆ ಅವ್ರ ಟೈಮ್ ಕೊಡೋದು, ದಟ್ ಈಸ್ ವೆರಿ ವೆರಿ ಪ್ರೆಷಿಯಸ್ ನನಗೆ. ಆ್ಯಂಡ್ ಈ ಥರ ಎಲ್ಲ ಓಕೆ ನೀನೇ ಇವಾಗ ಮಾಡ್ತಿದ್ಯಾ ಅಂತ ಎಲ್ಲ ಕನ್ಫರ್ಮ್ ಆದಮೇಲೆ ಅವ್ರ ಪಾಪ ಎಲ್ಲ ಟೀಮ್ ಮೆಂಬರ್ಸಿಗೂ ಹೇಳಿದ್ರು, ರೇಷ್ಮಾನ ಕಂಫರ್ಟೇಬಲ್ ಫೀಲ್ ಮಾಡಿಸಿ, ಅವ್ರಿಗೇನು ಟೆನ್ಷನ್ ಆಗಬಾರ್ದು ಸೆಟ್ಟಲ್ಲಿ, ಅವ್ರಿಗೇನೇ ಬೇಕಾದ್ರೂ ಹೆಲ್ಪ್ ಮಾಡಿ ಅವ್ರಿಗೆ ಅಂತ ಪ್ರತಿಯೊಬ್ಬರಿಗೂ ಹೇಳಿದರು. ಆ್ಯಂಡ್ ನಮ್ಮ ಟೀಮು ಅಷ್ಟೇ ಸಪೋರ್ಟಿವ್ ಆಗಿ, ಯಾಕಂದರೆ ಎಲ್ಲರೂ ಹೊಸೊಬ್ರು, ನನಗೆ ಯಾರೂ ಪರಿಚಯ ಇರಲಿಲ್ಲ, ಫಸ್ಟ್ ಟೈಮ್ ಆ ಟೀಮಿಗೆ ಸೇರ್ಕೊಳ್ತಿದ್ದೆ ನಾನು. ಬಟ್ ಐ ಥಿಂಕ್ ಮಾತಾಡ್ಕೊಂಡು ಬಂದಾಗ, ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಎಮೋಷ್ನಲ್ ಬಾಂಡ್, ಆ ಕಂಫರ್ಟ್ ಬಾಂಡ್ ಕ್ರಿಯೇಟ್ ಆಯಿತು ಸರ್. ಸೂಪರ್. ಇನ್ನು ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮದು ಕಾಂಬಿನೇಷನ್ ಯಾರೊಟ್ಟಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು? ಅಂದ್ರೆ ನಾವು ಕತೆ ಕೇಳಕ್ ಹೋಗಲ್ಲ, ಕಾಂಬಿನೇಷನ್ ಯಾರ ಜೊತೆ ಇದೆ ಅಂತ ಅದು ಹೇಳ್ಬೋದು, ಅಷ್ಟು ಹೇಳ್ಬೋದು. ಅದು ನೀವು ಹೇಳ್ತಿದ್ದೀರಾ, ಅದಾದ್ಮೇಲೆ ಸರ್ ಈ ತರ ಕಾಂಬಿನೇಷನ್ ಬಗ್ಗೆ ಹೇಳಿದೀನಿ ಅಂತ ಅಲ್ಲಿ ನೀವು ಕಾಂಬಿನೇಷನ್ ಬಗ್ಗೆನೂ ಹೇಳ್ಬೇಡಿ. ಅಂದ್ರೆ ಇರೋದು ನೋಡಿ ಸೆಟ್ ಅಲ್ಲಿ ಇದ್ದಾಗ ನೀವು ಯಾರ ಜೊತೆ ಜಾಸ್ತಿ ಒಡನಾಟ ಇತ್ತು ಆ ತರದ್ದು ಹೇಳ್ಬೋದು. ಕ್ವೆಶ್ಚನ್ ಹಂಗೆ ಇಟ್ಟು ಸರ್. ಉಪ್ಪಿ ಸರ್ ಇದ್ರು, ಸಾಧು ಗೋಖಿಲ ಸರ್ ಇದ್ರು, ಇನ್ನೂ ಹಲವಾರು ಆರ್ಟಿಸ್ಟ್ಗಳಿದ್ರು. ಅದನ್ನ ಐ ಥಿಂಕ್ ಯಾರಿದ್ದಾರೆ ಇನ್ನೂ ಗೊತ್ತಿಲ್ಲ ನಂಗೆ ಹೇಳ್ಬೋದಾ ಅಂತ. ಬಟ್ ಸಾಕಷ್ಟು ಕ್ಯಾರೆಕ್ಟರ್ಸ್ ಇದ್ರು ಆ್ಯಂಡ್ ಆರ್ಟಿಸ್ಟ್ಗಳಿದ್ರು. ಸರ್ ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ಯೋಚನೆ ಮಾಡಿ ತುಂಬ ವೆಲ್ ಡಿಫೈನ್ಡ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಈ ಸಿನಿಮಾಲಿ. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಶಿವಕುಮಾರ್ ಆರ್ಟ್ ಡೈರೆಕ್ಷನ್ ಇದೆ ಸಿನಿಮಾಗೆ, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ, ವೇಣು ಸರ್ದು ಸಿನಿಮಾಟೋಗ್ರಫಿ ಇದೆ. ವೇಣು ಸರ್ ನಿಮ್ಮನ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ. ಐ ಥಿಂಕ್ ಆರ್ಟಿಸ್ಟ್ ಆಗಿ ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಬೀಳ್ತಾರೆ, ಆ ಪರ್ಫೆಕ್ಷನ್ ತರಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ನೋಡಿದೆ. ಸೊ ಕ್ರೆಡಿಟ್ಸ್ ಗೋಸ್ ಟು ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ದ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆ್ಯಂಡ್ ಎವ್ರಿ ಒನ್ ಬಿಹೈಂಡ್ ದ ಕ್ಯಾಮ್ರಾ ಯಾರ್ಯಾರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾವು ಆಲ್ಮೋಸ್ಟ್ ನನ್ನ ಶೂಟಿಂಗ್ ಎಲ್ಲ ಸೆಟ್ಟಲ್ಲೇ ನಡೀತಾ ಇತ್ತು. ಆ ಸೆಟ್ಟು ಕೂಡ ತುಂಬ ಚೆನ್ನಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಲೋಕನೇ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಡಿಫ್ರೆಂಟ್ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ. ಯಾರೂ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಅಗೇನ್ ಉಪ್ಪಿ ಸರ್ ಅವ್ರು ಹೇಗೆ ಡೈರೆಕ್ಟ್ ಮಾಡಿದ್ರು, ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರಿಗೆ, ಇಟ್ಸ್ ಆಲ್ ದೇರ್ ಕ್ರಿಯೇಟಿವಿಟಿ. ಸೊ ಅದನ್ನ ನೋಡೋಕ್ಕೆ ನನಗೆ ಐ ವಾಸ್ ವೆರಿ ಹ್ಯಾಪಿ. ಅಗೇನ್ ವೇಣು ಸರ್ ಅವ್ರ ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ಇಟ್ಸ್ ಸಚ್ ಅ ಸೂಪರ್ ಹಿಟ್. ಸೊ ಅವ್ರು ನನ್ನ ತೋರಿಸ್ತಿದ್ದಾರೆ, ಅವ್ರು ನಮ್ಮ ಕ್ಯಾಮ್ರಾಮನ್ ಅಂದಾಗ ಅದು ತುಂಬ ಖುಷಿ ಆಯಿತು ನನಗೆ. ಸೊ ಇಡೀ ಟೀಮ್ ಸರ್, ಇಟ್ಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೂಪರ್. ಈಗ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಟ್ರೆಂಡ್ ಸೆಟ್ ಸಿನಿಮಾಗಳು ಅಂದಾಗ ಓಂ, ಜೋಗಿ ಇವೆಲ್ಲ ಮೈಲ್ ಸ್ಟೋನ್ ಸಿನಿಮಾಗಳು. ಸೊ ಅದೇ ಡೈರೆಕ್ಟರ್ಗಳ ಜೊತೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಕರಿಯರ್ ಸ್ಟಾರ್ಟಿಂಗ್ ಡೇಸ್ ನಲ್ಲೇ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಅನ್ಸುತ್ತೆ. ನೀವು ಹೇಳ್ದಂಗೆ ನಿಮ್ಮನ್ನ ಲಾಂಚ್ ಮಾಡಿದ್ದು ಜೋಗಿ ನಂಗೆ ಲಾಂಚ್ ಮಾಡಿದ್ದೆ ಪ್ರೇಮ್ ಸರ್. ಸೊ ಅದೇ ನಾನು ಹೇಳ್ತಿದ್ದೆ, ಅವರು ಆ ಲಾಂಚ್ ಸಿಕ್ಕಿಲ್ಲ ಅಂದ್ರೆ ನನಗೆ ಈ ಅವಕಾಶಗಳು ನಂಗೆ ಸಿಕ್ತಿತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಏಕಲವ್ಯ ಟೀಮ್ ಆ್ಯಂಡ್ ಪ್ರೇಮ್ ಸರ್ ಅಗೇನ್. ನಾನು ಏನೇ ಸಕ್ಸಸ್ ನಂಗೆ ಮುಂದೆ ಬಂದ್ರೂ ಐ ಹ್ಯಾವ್ ಟು ಲುಕ್ ಬ್ಯಾಕ್ ಅಟ್ ವೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ನನಗೆ ಹೇಗೆ ಶುರು ಮಾಡಿದೆ ಎಲ್ಲ ಅದನ್ನ ನಾನು ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅಗೇನ್ ಇವಾಗ ಚಿಕ್ಕವಳಿರ್ಬೇಕಾದ್ರೆ ನೀನು ಪ್ರೇಮ್ ಸರ್ ಜೊತೆ ಕೆಲಸ ಮಾಡ್ತೀಯ, ಉಪೇಂದ್ರ ಸರ್ ಜೊತೆ ಕೆಲಸ ಮಾಡ್ತೀಯ ಅಂತೆಲ್ಲ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಬಟ್ ಆಯಿತು. ಹೋಪ್ಫುಲಿ ಐ ಗೆಟ್ ಟು ವರ್ಕ್ ವಿತ್ ಮೋರ್ ಅಮೇಝಿಂಗ್ ಡೈರೆಕ್ಟರ್ಸ್. ಒಂದ್ ಕಡೆ UI, ಮತ್ತೊಂದ್ ಕಡೆ KD ಎಲ್ಲ ಇನಿಷಿಯಲ್ ಅಂದ್ರೆ ಲೆಟರ್ಸ್ ಬರತಕ್ಕಂತ ಸಿನಿಮಾಗಳು ಸಿಕ್ಕಿರೋದ್ರ ಬಗ್ಗೆ ಕಂಪ್ಲೀಟ್ ಕೋಇನ್ಸಿಡೆನ್ಸ್. ಐ ಥಿಂಕ್ ಮೇನ್ ಒಂದು ಸಿನಿಮಾ ಅನೌನ್ಸ್ ಮಾಡಬೇಕಾದ್ರೆ ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಕ್ಯಾಚಿ ಆಗಿರಬೇಕು, ಎಲ್ಲರಿಗೂ ಈಸಿಯಾಗಿ ಬರಬೇಕು ಬಾಯಲ್ಲಿ ಹೇಳಬೇಕಾದ್ರೆ, ಆ್ಯಂಡ್ ಒಂದು ಅರ್ಥ ಕೊಡಬೇಕು ಆ ಸಿನಿಮಾಗೆ, ಯಾಕೆ ಆ ಟೈಟಲ್ ಇಟ್ಟಿದ್ದೀವಿ ಅಂತ. ನೀವು ಹೇಳ್ದಂಗೆ ಲೆಟರ್ಸ್ KD UI ಆ ಥರ ಕೋಇನ್ಸಿಡೆನ್ಸ್ ಆಗಿ ಇತ್ತು. ಬಟ್ UI ಟೈಟಲ್ ಯಾಕೆ ಆ ಥರ ಇಟ್ಟಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಐ ಥಿಂಕ್ ಎವ್ರಿ ಒನ್ ವಿಲ್ ಗೆಟ್ ಅ ಕ್ಲಾರಿಟಿ ಅಬೌಟ್ ಇಟ್. ಸೂಪರ್. ಅಂದ್ರೆ ಈಗ ವಾಮನ ರಿಲೀಸ್ ರೆಡಿ ಇದೆ, KD ರಿಲೀಸ್ ರೆಡಿ ಇದೆ, UI ರಿಲೀಸ್ ಆಗ್ತಾ ಇದೆ. ಸೊ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಇವು ಬಿಟ್ಟು ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ರೇಷ್ಮಾ ಅವರು ಅಂತ? ಸದ್ಯಕ್ಕೆ ಇವಾಗ UI ಪ್ರಮೋಷನ್ಸ್ ಆ್ಯಂಡ್ KD ಶೂಟಿಂಗ್, ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋ ಮಾಡ್ತಿದ್ದೀನಿ. ಸೊ ಆ ಶೂಟಿಂಗು ನಡೀತಿದೆ.
ಅಂದರೆ ಈಗ ಕನ್ನಡದ ನಟಿಮಣಿಯರು ಒಂದಷ್ಟು ಸಿನಿಮಾಗಳಲ್ಲಿ ಬೂಮ್ ಆಗಿದ ತಕ್ಷಣ ಪರಭಾಷೆಗಳವರು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಪ್ಲೀಸ್ ವೆಲ್ಕಮ್ ಅಂತ ಕರೆದು ಬಿಡ್ತಾರೆ. ಸೊ ಆಮೇಲೆ ನಮ್ಮ ನಟಿಮಣಿಯರು ನಮಗೆ ಇರಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಸಾಕಷ್ಟು ಜನ ಹೀರೋಯಿನ್ಸು ಹಿಂಗೋಗಿ ಹಿಂಗೆ ಬರ್ತೀವಿ ಅಂತ ಹೋಗ್ತಾರೆ ಮತ್ತೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ರೀಶ್ಮಾ ನಾರಾಯಣ ಏನೋ ಆ ಕೆಟಗರಿಗೆ ಸೇರ್ಕೊಂತಾರ ಅಂತ. ಸರ್ ನಾನೆಲ್ಲೂ ಲೈಕ್ ನನ್ನ ಆಪರ್ಚುನಿಟೀಸ್ ಬಂದರೆ ಖಂಡಿತ, ಬಟ್ ನನ್ನ ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾ. ಇವಾಗ ಮಾಡಿರೋದೆಲ್ಲ ಕನ್ನಡ ಸಿನಿಮಾಗಳೇ. ಆ್ಯಂಡ್ ನನಗೂ ಒಂದು ಆಸೆ ಇದೆ, ನನ್ನ ಕನ್ನಡ ಸಿನಿಮಾನೇ ಜಾಸ್ತಿ ಬರಬೇಕು, ಕನ್ನಡ ಡೈರೆಕ್ಟರ್ಸ್ ಕನ್ನಡ ಟೀಮೇ ನಂಗೆ ಜಾಸ್ತಿ ಅಪ್ರೋಚ್ ಮಾಡಬೇಕಂತ ನನಗೂ ಒಂದು ಆಸೆ ಇದೆ. ಏನೇ ಮಾಡಿದ್ರು ಕನ್ನಡ ಸಿನಿಮಾ ಮಾಡೋದಂತೂ ಬಿಟ್ಕೊಡಲ್ಲ ನಾನು. ಅದು ನನ್ನ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು. ಸೂಪರ್. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಯಾರು ಇನ್ಸ್ಪಿರೇಷನ್ನು? ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ನಿಮಗೆ ಒಬ್ಬ ಹೀರೋಯಿನ್ ಅಂದರೆ ನಿಮ್ಗೆ ಯಾರು, ಅವ್ರನ್ನ ನೋಡಿ ನೀವು ಕಲ್ತಿರೋದು ಅಂತಂದ್ರೆ ಯಾರಿಂದ ಏನು ಅಂತ? ಸರ್ ತುಂಬ ಆರ್ಟಿಸ್ಟ್ ಇದ್ದಾರೆ. ಸೌಂದರ್ಯ ಮ್ಯಾಮ್ ಆಗಿರಲಿ, ಅಥವಾ ನಾನು ಎಲ್ಲ ಕಡೆ ಹೇಳಿದ್ದೀನಿ ಮಾಲಾಶ್ರೀ ಮ್ಯಾಮ್ ಆಗಿರಲಿ. ಯಾಕಂದರೆ ಅವ್ರು ಆ ಟೈಮಲ್ಲಿ ಮಾಡೋವಂಥ ಸಿನಿಮಾಗಳವರು ಎಷ್ಟು ಅವ್ರು ಸ್ಕ್ರೀನಲ್ಲಿ ಬರಬೇಕಾದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅವ್ರನ್ನ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಆ್ಯಂಡ್ ಆ್ಯಸ್ ಬೀಂಗ್ ಅ ಹೀರೋಯಿನ್ ಆ್ಯನ್ ಆ್ಯಕ್ಟ್ರೆಸ್, ಅವರಿಂದ ಸ್ವಲ್ಪ ಅಲ್ಲಿಂದ ಕಲಿತೀನಿ ನಾನು, ಅಬ್ಸರ್ವ್ ಮಾಡಿಕೊಂಡು. ಪೋಸ್ಟರ್ ಎಲ್ಲ ಆಂಗರ್ನೆಸ್ ಮೋಸ್ಟ್ಲಿ ಮಾಲಾಶ್ರೀ ಮ್ಯಾಮ್ ನೋಡಿ ಬಂದಿದೆ ಅನ್ಸುತ್ತೆ. ಅಷ್ಟೇ ಸರ್, ಅವರೆಲ್ಲ ನಮ್ಮ ಇನ್ಸ್ಪಿರೇಷನ್ ಅಷ್ಟೇ ನೋಡಿ. ಆ್ಯಂಡ್ ಯಾ ಅವರಿಂದ ಸ್ವಲ್ಪ ಅವಾಗ ಅಬ್ಸರ್ವ್ ಮಾಡಿ ಕಲಿತಾ ಇರ್ತೀನಿ. ಡ್ರೀಮ್ ಪ್ರಾಜೆಕ್ಟ್ ಅಂತ ಅಂದರೆ ನಾನು ಸಿನಿಮಾ ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಕನಸುಗಳಿರುತ್ತಲ್ಲ ಸರ್. ಇವಾಗ UI-ನೂ ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ, ಆ್ಯಂಡ್ KD-ನೂ ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ. ಯಾಕಂದರೆ ದೀಸ್ ಟೂ ಆರ್ ವೆರಿ ಸ್ಪೆಷಲ್ ಟು ಮೀ. KD-ಯಲ್ಲಿ ಬಂದಾಗ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಸದ್ಯಕ್ಕೆ, ಬಟ್ ಬೋತ್ ಆರ್ ಒನ್ ಆಫ್ ಮೈ ಡ್ರೀಮ್ ಪ್ರಾಜೆಕ್ಟ್ಸ್. ಯಾಕಂದರೆ ನಾನು ಅಗೇನ್ ಬೀಯಿಂಗ್ ದಿಸ್ ಅರ್ಲಿ ಇನ್ ಮೈ ಕರಿಯರ್, KD ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಥವಾ UI ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎರಡೂ ಪ್ರಾಜೆಕ್ಟ್ ನನಗೆ ತುಂಬ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಮುಂದೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಕಂಟಿನ್ಯೂ ಆದರೆ ನೋಡ ಮೇ ಬಿ ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ ಬಂದರೆ ಅಥವಾ ಒಂದು ಬಯೋಪಿಕ್ ಬಂದರೆ ಆ ಥರ ಮಾಡೋಕ್ಕೆ ಆಸೆ ಇದೆ. ಬಹುಶಃ ಈ ಇಂಟರ್ವ್ಯೂ ನೋಡಿದ್ರೆ ಯಾರಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾಡೋದು ಕೊಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಸ್, ಅಂದರೆ ಫ್ರೀ ಟೈಮಲ್ಲಿ OTT-ಯಲ್ಲಿ ಈಗ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ. OTT-ಯಲ್ಲಿ ಸಿನಿಮಾಗಳು ನೋಡೋಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜಸ್, ವೆಬ್ ಸೀರೀಸ್ಗಳು, ಸಿನಿಮಾಗಳು ನೋಡ್ತಿರ್ತೀರಾ? ಖಂಡಿತ. ಹಾಂ, ಟೈಮ್ ಸಿಕ್ಕಿದಾಗ ಇವಾಗ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಯೂಶ್ವಲಿ ನನ್ನ ಫ್ರೀ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಬಟ್ OTT ಇಸ್ ಮೇಡ್ ಇಟ್ ಈಸಿಯರ್, ಸೊ ನೋಡ್ತಾ ಇರ್ತೀನಿ ಸರ್. ಏನು ಎಜುಕೇಷನ್ ಒಂಚೂರು ಹೇಳ್ಬೋದು, ಏನು ಮಾಡ್ತಿದ್ದೀರಾ ಅಂತ? ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಮಾಸ್ ಕಮ್ಯುನಿಕೇಷನಲ್ಲಿ. ಸೊ ಲಾಸ್ಟ್ ಇಯರ್ ಗ್ರಾಜ್ಯುಯೇಟ್ ಆದೆ, ಇವಾಗ ಕಂಟಿನ್ಯೂ. ನೀವೆಲ್ಲ ಲಕ್ಕಿರಿ ನೋಡಿ, ನೀವು ಜರ್ನಲಿಸಮ್ ಓದ್ತಾ ಇರೋವಾಗಲೇ ಒಬ್ಬ ಜರ್ನಲಿಸಮ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಬ್ಬ ಜರ್ನಲಿಸ್ಟ್ಗೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಹೌದು. ಸೊ ನೀವು ಇದೆಲ್ಲ ನಮ್ಮ ಡಿಗ್ರಿಯಲ್ಲಿ ನಮಗೆ ಅಸೈನ್ಮೆಂಟ್ ಆಗಿತ್ತು, ಹೋಗಿ ಇಂಟರ್ವ್ಯೂ ಮಾಡಬೇಕು ಅದೆಲ್ಲ. ಸೊ ಎರಡು ಬ್ಯಾಲೆನ್ಸ್ ಆಗ್ತದೆ. ಸೂಪರ್. ಯಾವ ಇಯರ್ ಇವಾಗ? ಫಸ್ಟ್ ಇಯರ್ ಮಾಸ್ಟರ್ಸ್ ಅಲ್ಲಿ. ಫಸ್ಟ್ ಮಾಸ್ಟರ್ಸ್ ಇಲ್ಲಿ ಯಾವ ಕಾಲೇಜಲ್ಲಿ ಮಾಡ್ತಿದ್ದೀರಿ? ಅದು ಬೇಡ ಸರ್ ಇಲ್ಲಿ ಹೇಳಿ. ಡಿಸ್ಟೆನ್ಸ್ ಕರೆಸ್ಪಾಂಡೆನ್ಸ್, ಬಟ್ ಎಕ್ಸಾಮ್ ಅಂತ ಬಂದಾಗ ಆನ್ ಕ್ಯಾಂಪಸ್ಗೆ ಹೋಗಿ ಮಾಡಬೇಕು. ಸೂಪರ್. ಈಗ OTT-ಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ನೀವಿನ್ನೂ ರೀಸೆಂಟಾಗಿ ಇಂಡಸ್ಟ್ರಿಗೆ ಬಂದಿದ್ದು, ಬಟ್ 4 ಇಯರ್ಸಲ್ಲೇ ನೀವು ಸಾಕಷ್ಟು ನೇಮು ಫೇಮು ಮಾಡ್ಕೊಂಡಿದ್ದೀರಾ. ಸೊ 2 ಇಯರ್ಸಲ್ಲಿ 2022ನಲ್ಲಿ 2 ಇಯರ್ಸಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿಬಿಟ್ರಿ. ಸೊ ಮುಂದಿನ ದಿನಗಳಲ್ಲಿ ವೆಬ್ ಸೀರೀಸ್ ಅದು ಇದು ಮಾಡೋ ಕನಸುಗಳಿದೆಯಾ? ಸರ್, ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಓಪನ್ ಟು ನ್ಯೂ ಥಿಂಗ್ಸ್. ನನಗೆ ಹೊಸದಾಗಿ ಯಾರಾದರೂ ಹೊಸದಾಗಿ ಪ್ರಾಜೆಕ್ಟ್ ಬಂದರೆ ನನ್ನ ಹತ್ರ, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ಯಾಕಂದರೆ ನಂಗೆ ಮುಖ್ಯ ಏನು, ಆ್ಯಕ್ಟ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ನನ್ನ ಪಾತ್ರಗಳು ಚೆನ್ನಾಗಿರಬೇಕು, ಆ್ಯಂಡ್ ಆ ಆಡಿಯನ್ಸಿಗೆ ರೀಚ್ ಆಗಬೇಕು, ಅವ್ರಿಗೆ ತಲುಪಬೇಕು, ಆ್ಯಂಡ್ ಅವರು ನಮ್ಮನ್ನ ಒಪ್ಕೋಬೇಕು. ಆ ಪ್ರೀತಿ ಕೊಟ್ಟರೆ ಅದೇ ನಮ್ಗೊಂದು ಮೋಟಿವೇಶನ್ ಥರ. ಸೊ ರಿಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೇನಾದರೂ ಹೊಸದಾಗಿ ಏನಾದರೂ ಬಂದರೆ ಐ ಆಮ್ ಓಪನ್ ಟು ಇಟ್. ರೀಸೆಂಟಾಗಿ ನೀವು ನೋಡಿದಂತಹ OTT-ಯಲ್ಲಿ ನೋಡಿದಂಥ ಬೆಸ್ಟ್ ಫಿಲಮ್ಮು, ಒಂದು ಬೆಸ್ಟ್ ವೆಬ್ ಸೀರೀಸ್ ಅನ್ನೋದು? ವೆಬ್ ಸೀರೀಸ್ ನಾನು ಆ್ಯಕ್ಚುಲಿ ಹಳೇದೆ ಸ್ವಲ್ಪ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲ ಪೀಕಿ ಬ್ಲೈಂಡರ್ಸ್ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಅಯ್ಯೋ ಅಷ್ಟು ಸೀಸನ್ಸ್ ಇದೆ, ಅಷ್ಟು ಸೀಸನ್ಸ್ ಹೆಂಗೆ ನೋಡೋದು ಅಂತ ಇದ್ದೆ. ಬಟ್ ಇವಾಗ ಶುರು ಮಾಡಿದೆ, ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಅಂತ ಬಂದಾಗ
ನೋಡ್ತಾ ಇರ್ತೀನಿ ಸರ್, ಅದು ಯಾವ್ದು ಹೊಸ್ತು ಯಾವ್ದಾದ್ರು ಬರ್ತಾ ಇರುತ್ತೆ. ಆದಷ್ಟು ಥಿಯೇಟರ್ಗೆ ಹೋಗೇ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ಥಿಯೇಟ್ರಲ್ಲಿ ಯಾವುದಾದ್ರು ಮಿಸ್ ಆದರೆ ಯೂಶ್ವಲಿ ಮಿಸ್ ಆಗಲ್ಲ, ಯಾಕಂದರೆ ನಮ್ಮ ತಂದೆಯವರು ಫಸ್ಟ್ ಶೋ ಆ ಥರ ಆಡಿಯನ್ಸ್ ಅವರು. ಸೊ ಮಿಸ್ ಆದರೆ ಐ ಗೋ ಟು OTT. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಒಟ್ಟಿಗೆ ಇಷ್ಟೊತ್ತು ಶೇರ್ ಮಾಡ್ಕೊಂಡ್ರಿ. ಸೊ ನೀವೀಗ ಎಷ್ಟು ಬ್ಯುಸಿ ಆಗಿದ್ರು ಅದಕ್ಕಿಂತ ಜಾಸ್ತಿ ಬ್ಯುಸಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನು ಹರಿಸಿ ಬರಲಿ, ಇದೇ ರೀತಿ ನಮ್ಮನ್ನು ಕನ್ನಡಿಗರನ್ನ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದಿಂದ ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀವಿ? ಎಸ್, ಇದೇ December 20th ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ. ಫೈನಲಿ UI ವರ್ಲ್ಡ್ಗೆ ಎಂಟರ್ ಆಗ್ಬೋದು ಎಲ್ಲರೂ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನನಗಿದೆ. ಸೊ ನಾವೆಷ್ಟು ಸಿನಿಮಾ ಮಾಡೋಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ನೀವು ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ ಅಂತ ಆ ನಂಬಿಕೆನೂ ಕೂಡ ಇದೆ. ಸೊ ಪ್ಲೀಸ್ ಡೂ ವಾಚ್ UI ಇನ್ ಥಿಯೇಟರ್ಸ್ ನಿಯರ್ ಯು. ಥ್ಯಾಂಕ್ ಯು. ಇಟ್ಸ್ ಸ್ಲೋಲಿ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, UI ಚಿತ್ರದ ನಾಯಕ ನಟಿಯಾದಂಥ ರೀಶ್ಮಾ ನಾಣೆ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಇದೇ December 20th ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಆದಷ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.